ಆಗಸದ ಗಂಗೆ ನೇರವಾಗಿ ನಮ್ಮ ಕರುನಾಡಿಗೆ ಬಂದಿದ್ದಾಳೆ. ಈ ಮೂಲಕ ಜಲಧಾರೆಯಿಂದ ಅಮೃತ ಸಿಂಚನವನ್ನ ಸುರಿಸುತ್ತಾ ಕಣ್ಣಿಗೆ ಆನಂದ, ಮನಸ್ಸಿಗೆ ಉಲ್ಲಾಸ ಮತ್ತು ಈ ನಾಡಿನ ಮನೆ ಮನಗಳನ್ನ ಬೆಳಗುವ ವಿದ್ಯುತ್ ಆಗಿ ಪರಿವರ್ತನೆ ಆಗುವಂತಹ ಒಂದು ಸುಂದರವಾದ ಜಾಗ ಇದು. ರಸಿಕರಿಗೆ ರಸದೌತಣ, ಕವಿಗಳಿಗೆ ಪದಗಳ ಹೂರಣ, ಪ್ರವಾಸಿಗರಿಗೆ ಇದು ರಮಣೀಯ ಸ್ಥಳ. ರಾಜ ರಾಣಿ ರೋರರ್ ರಾಕೆಟ್ ಎನ್ನುವ ಒಂದು ವಿನೂತನ ಹೆಸರುಗಳನ್ನ ಸಹ ಈ ಜಲಪಾತದ ಈ ಜಲಧಾರೆಗೆ ನೀಡಲಾಗಿದೆ. ಒಂದು ಸ್ಮರಣಿಕೆ ಇದು, ಅದ್ಭುತವಾದ ಕ್ಷಣ ಇದು. ನಮ್ಮ ಜೊತೆಗೆ ಸದಾಶಿವ ಸರ್ ಇದ್ದಾರೆ, ಪ್ರದೀಪ್ ಸರ್ ಇದ್ದಾರೆ, ಜ್ಯೋತಿ, ವರಲಕ್ಷ್ಮಿ, ಶ್ರೀಯುತ ಶ್ರೀ ವೆಂಕಟರಾಮಾಂಜನೇಯ ಸ್ವಾಮಿ ಸರ್, ರಾಮಮೋಹನ್ ಸರ್, ದಯಾನಂದ್ ಸರ್ ಅವರು ಮತ್ತು ರಘು ಸರ್ ಹಾಗೂ ತಿಮ್ಮಯ್ಯ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ನಾವೆಲ್ಲರೂ ಈ ದಿನ ಬಂದಿರೋದು ಜೋಗದ ಸಿರಿಯನ್ನ ನೋಡ್ಲಿಕ್ಕಾಗಿ, ಜೋಗದ ಬೆಳಕನ್ನ ಕಣ್ತುಂಬಿಕೊಳ್ಳಿಕ್ಕಾಗಿ. ಈ ಒಂದು ಅದ್ಭುತವಾದ ಪ್ರಕೃತಿ ವಿಸ್ಮಯದ ನಡುವೆ ನಾವೆಲ್ಲರೂ ಇದ್ದೇವೆ. ಈ ಜೋಗವನ್ನ ಕಣ್ತುಂಬಿಕೊಳ್ಳುವ ಮೂಲಕ, ಆನಂದವನ್ನ ವ್ಯಕ್ತಪಡಿಸುವ ಮೂಲಕ ಮತ್ತು ನಮ್ಮ ನಾಡಿನ ಸಾಂಸ್ಕೃತಿಕ ಸಿರಿಯನ್ನ ಜೋಗ ಕೂಡ ಸದಾಕಾಲ ವ್ಯಕ್ತಪಡಿಸುತ್ತೆ. ನೂರಾರು ಜನ ಪ್ರವಾಸಿಗರೊಂದಿಗೆ, ಪ್ರೇಕ್ಷಕರೊಂದಿಗೆ ಸದಾಕಾಲ ಜಿನುಗುಡುವ ಈ ಒಂದು ಜೋಗದ ಸಿರಿಯನ್ನ ನೋಡ್ಲಿಕ್ಕಾಗಿ ನಮಗೆ ಬಹಳ ಆನಂದ ಆಗ್ತಾ ಇದೆ. ಒಂದು ಸುಂದರ ಚಿತ್ರವನ್ನು ಸಹ ನಮಗೆ ಮಾಡಿಕೊಟ್ಟಿದ್ದಾರೆ. ಸರಸ್ವತಿ ಚಂದ್ರಶೇಖರ್ ಅವರು ಮತ್ತು ಲಾಜವಂತಿ ಮೇಡಮ್ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಪ್ರವಾಸದಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಸುಂದರ ಕ್ಷಣಗಳನ್ನ ನಾವೆಲ್ಲರೂ ಅನುಭವಿಸುವ ಮೂಲಕ ನಮ್ಮ ಕನ್ನಡ ನಾಡಿನಲ್ಲಿ ಇಂಥ ಒಂದು ಸಿರಿ ಸಂಪತ್ತಿದೆಯಲ್ಲ, ಅದಕ್ಕೆ ನಾವು ಧನ್ಯತೆಯನ್ನ ಮತ್ತು ಹೆಮ್ಮೆಯನ್ನ ಪಡ್ತಾ ಇದೀವಿ. ಸ್ನೇಹಿತರೆ, ಈ ಜೋಗವನ್ನ ಮತ್ತೊಮ್ಮೆ ನಾವೆಲ್ಲರೂ ಕಣ್ತುಂಬಿಕೊಳ್ಳೋಣ.